ಮೊನ್ನೆ ಸಿಲಿಂಡರ್ ಬ್ಲಾಸ್ಟ್ ಆಗಿ ಕಟ್ಟಡ ಪೀಸ್ ಆಗಿ ಬಾಲಕನ ಪ್ರಾಣವೇ ಹೋಗಿತ್ತು. ನಿನ್ನೆ ಬೆಂಕಿ ದುರಂತದಿಂದ ಬಿಲ್ಡಿಂಗ್ ಕರಕಲಾಗಿ 5 ಸಜೀವ ದಹನಗೊಂಡಿದ್ರು. ಈ ಬೆನ್ನಲ್ಲೇ ಅಗ್ನಿ ಅವಘಡ ನಡೆದ ಸ್ಥಳಕ್ಕೆ ಬಂದ ಡಿಸಿಎಂ ಡಿಕೆ ಶಿವಕುಮಾರ್ ಅಕ್ಷರಶಃ ಕೋಪಗೊಂಡು ಬಿಲ್ಡಿಂಗ್ ಒಡೆಯೋದಾಗಿ ವಾರ್ನ್ ಮಾಡಿದ್ರು. ಇದೇ ರೀತಿ ನೀವು ಬಿಲ್ಡಿಂಗ್ ಕಟ್ಟಿದ್ರೆ ಈಗಲೇ ಎಚ್ಚೆತ್ತುಕೊಳ್ಳಿ. ಬೆಂಕಿ ನಿನ್ನೆ ನಗರ್ತಪೇಟೆಯ 4 ಅಂತಸ್ತಿನ ಕಟ್ಟಡದಲ್ಲಿ ಕಾಣಿಸಿಕೊಂಡ ಬೆಂಕಿ 5ರನ್ನ ಸಜೀವ ದಹನ ಮಾಡಿಬಿಟ್ಟಿತ್ತು. ಜನಸಾಂದ್ರತೆಯಿರೋ ಪ್ರದೇಶದಲ್ಲಿ ನಡೆದಿದ್ದು ಘನಘೋರ ದುರಂತ. ಗಂಡ ಹೆಂಡತಿ 2 ಮಕ್ಕಳು ಸೇರಿ 5 ಜೀವ ಕಳ್ಕೊಂಡಿದ್ರು. ಇವತ್ತು ದುರಂತ ನಡೆದ ಸ್ಥಳಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಪರಿಶೀಲಿಸಿದ್ರು. ದುರಂತ ಹೇಗಾಯ್ತು ಏನಾಯ್ತು ಅನ್ನೋ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್, ಪಾಲಿಕೆ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಮಾಹಿತಿಯನ್ನ ಕೊಟ್ಟರು. ಸ್ಥಳ ಪರಿಶೀಲನೆಯ ಬಳಿಕ ಮಾತನಾಡಿದ ಡಿಸಿಎಂ, ಶಾರ್ಟ್ ಸರ್ಕ್ಯೂಟ್ನಿಂದ ದುರಂತ ಸಂಭವಿಸಿದೆ. ಮೃತರ ಕುಟುಂಬಕ್ಕೆ ಸರ್ಕಾರದಿಂದ 5 ಲಕ್ಷ ಪರಿಹಾರ ನೀಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಯಾರು ತೀರ್ಕೊಂಡಿದ್ದಾರೆ ಅವ್ರ ಕುಟುಂಬಕ್ಕೆ, ಅವ್ರ ವಾರಸುದಾರರಿಗೆ ಅವರಿಗೆ ಪರಿಹಾರವಾಗಿ 5 ಲಕ್ಷ ರೂಪಾಯಿ ಒಬ್ಬೊಬ್ಬರಿಗೆ ನಾವು ಸರ್ಕಾರದ ಪರವಾಗಿ ಕೊಡ್ತೇವೆ. ಇದು ನಮ್ಮ ಸರ್ಕಾರದ ಘೋಷಣೆ. ಬೆಂಕಿ ದುರಂತ ಸ್ಥಳಕ್ಕೆ ಬಂದ ಡಿಸಿಎಂಗೆ ಆಯ್ತು ಗಾಬರಿ. ಸೇಫ್ಟಿ ಇಲ್ಲದೆ ಕಟ್ಟಿರೋ ಕಟ್ಟಡ ಒಡೆಯುವುದಾಗಿ ಎಚ್ಚರಿಕೆ. ಇದು ಮುಂದುವರೆದ ಭಾಗ. ಬೆಂಕಿ ದುರಂತ ನಡೆದ ಬಿಲ್ಡಿಂಗ್ ನೋಡಿದ ಡಿಸಿಎಂ ಗಾಬರಿಯಾಗ್ಬಿಟ್ರು. ಇಲ್ಲಿ ಯಾವುದೇ ಸೇಫ್ಟಿ ಮೆಜರ್ ಇಲ್ಲದೆ 8ರಿಂದ 9 ಅಂತಸ್ತಿನ ಕಟ್ಟಡ ಕಟ್ಟಿದ್ದಾರೆ. ಇದರಿಂದ ಬಡವರ ಜೀವ ಹೋಗ್ತಾ ಇದೆ. ಕೂಡಲೇ ಇಲ್ಲಿನ ಮಾಲೀಕರು ಬಿಲ್ಡಿಂಗ್ ರಿಪೇರಿ ಮಾಡಿ ನಿಯಮ ಪಾಲಿಸಬೇಕು ಎಂದ ಡಿಸಿಎಂ, ಇದೇ ರೀತಿ ಎಲ್ಲೆಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ಸರ್ವೆ ನಡೆಸಿ ನೋಟಿಸ್ ಕಳುಹಿಸುವಂತೆ ಪಾಲಿಕೆಗೆ ಸೂಚಿಸಿದ್ರು. ಫಸ್ಟ್ ಸರ್ವೆ ಮಾಡಿಸ್ತೀನಿ, ಶುರು ಮಾಡ್ತೀನಿ. ಇದಕ್ಕೆಲ್ಲ ಒಂದೇ ದಿನಕ್ಕೆ ಮುಗಿಯೋಲ್ಲ, ಇದು ವರ್ಷಗಟ್ಟಲೆ ನಡೀತದೆ. ಎಲ್ಲ ಎಲ್ಲೆಲ್ಲಿ ಈ ಥರ ಇದೆ, ಇದು ಬೇರೆ ಬಾಂಬೆಲೂ ಈ ಪರಿಸ್ಥಿತಿ ಆಗಿದೆ. ನಾನು ಗಮನಿಸಿದ್ದೀನಿ, ಬಾಂಬೆಲೂ ಗಮನಿಸಿದ್ದೀನಿ, ಡೆಲ್ಲಿಲೂ ಗಮನಿಸಿದ್ದೀನಿ. ಇಲ್ಲೇ ನಾನು ಒಳಗೆ ಹೀಗೆ ಬಂದು ನಾನು ಗಾಬರಿ ಆಗೋಯ್ತು. ನನಗೆ ಯಾವ ವೆಹಿಕಲು ಒಳಗಡೆ ಬರೋಕ್ಕಾಗಲ್ಲ. ಪಾಪ ಫೈರ್ ಫೋರ್ಸ್ ಅವ್ರು ಭಾಳ ಶ್ರಮ ಪಟ್ಟಿದ್ದಾರೆ. ಪೊಲೀಸವರು ಅವರು ಇಬ್ಬರು ಸೇರಿ ಅಲ್ಲಿಂದ ಪೈಪ್ನೇ ಎಳ್ಕೊಂಡು ಬಂದವ್ರೆ. ಇಲ್ಲಿ ಬರೋಕ್ಕೂ ಆಗ್ತಿರಲಿಲ್ಲ, ಮಾಡೋಕ್ಕೂ. ಈ ಕಾನೂನೇನಿಲ್ಲ, ಇಡೀ ಬಿಲ್ಡಿಂಗೇ ಹೊಡೆದಾಕ್ಬೇಕಾಯ್ತು ಅಷ್ಟೇ, ಬೇರೆ ಏನು ಆಪ್ಷನ್ಸ್ ಇಲ್ಲ. ಅದಕ್ಕೆ ಕಾನೂನಲ್ಲಿ ಯಾವುದೇ ಬಿಲ್ಡಿಂಗ್ ಹೋಗ್ಬೇಕಾದ್ರೆ ಅಪಾರ್ಟ್ಮೆಂಟು ಮತ್ತೊಂದು ಅಕ್ಕಪಕ್ಕ ಸುತ್ತಲೂ ವೆಹಿಕಲ್ ಹೋಗೋಷ್ಟು ಜಾಗ ಇರಬೇಕು ಅಂತೇಳಿ ಫೈರ್ ನಾಮ್ಸಲ್ಲಿ ಕಂಡೀಷನ್ ಮಾಡಿದ್ದೀವಿ. ಸೊ ಅದಾಗ್ತದೆ. ಒಟ್ಟಾರೆ ನಿಯಮ ಮೀರಿ ಬಿಲ್ಡಿಂಗ್ ಕಟ್ಟಿ ಆಗಿರುವಂತಹ ಅನಾಹುತದಿಂದ 5 ಪ್ರಾಣ ಕಳ್ಕೊಂಡಿದ್ದಾರೆ. ಎಚ್ಚೆತ್ತ ಸರ್ಕಾರ ಈಗ ಇದೇ ರೀತಿ ಕಟ್ಟಡ ಕಟ್ಟಿರೋರ ವಿರುದ್ಧ ಸಮರಕ್ಕೆ ಮುಂದಾಗಿದೆ. ಆದ್ರೆ ಇದು ಕೇವಲ ಹೇಳಿಕೆಗೆ ಸೀಮಿತ ಆಗದೇ ಇದ್ರೆ ಸಾಕು. ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್.